ಕರ್ನಾಟಕದ ಸಾಕಷ್ಟು ಭಾಗ್ಯಗಳನ್ನು ಕೊಟ್ಟಾರೆ, ಕೊಡ್ತಾನೆ ಇದ್ದಾರೆ, ದಿನಾನೂ ಬರ್ತಾ ಇದ್ದಾವೆ ಭಾಗ್ಯಗಳು. ಆದ್ದರಿಂದ ಜನ ಕಾಂಗ್ರೆಸ್ನತ್ತ ಒಲವು ತೋರೋದಾಗಲಿ ಆಕರ್ಷಣ ಆಗಿರೋದಾಗಲಿ ಯಾವುದೇ ತಪ್ಪಿಲ್ಲ. EVM ಕೆನಾಟ್ ಬಿ ಹ್ಯಾಕಡ್ ಅಂತ. ಯಾಕಂದರೆ ಯಾವುದೇ ನೆಟ್ವರ್ಕ್ ಇಲ್ಲದೆ ಇದ್ದಂಥದ್ದು EVM. ಅಲ್ಲೇನೂ ನೆಟ್ವರ್ಕ್ ಇಲ್ಲ. ಸೋತ ನಂತರ ಒಪ್ಕೊಳ್ಬೇಕು. ನೋಡಿ, ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾನೆ, ಎಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ದಾನೆ. ನಾನು ಸೋತಲ್ಲೇ ಹುಡುಕ್ತೇನೆ, ಆ ಸ್ಪಿರಿಟ್ ಇರಬೇಕು ನಮ್ಮಲ್ಲಿ. 232 ಮೋದಿ ಜೊತೆಗಿದ್ರೆ 303ರಲ್ಲಿದ್ದಂಗೆ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂತ ನಿನ್ನೆ ಚಿದಂಬರಂ ಹೇಳಿದರು. ಇದರ ಅರ್ಥ ಮೋದಿ ವರ್ಚಸ್ ಕಡಿಮೆ ಆಗಿಲ್ಲ, ವೈಯಕ್ತಿಕ ವರ್ಚಸ್ ಅವ್ರಿಗಿದ್ದೇ ಇದೆ. ಸರ್, ಅಂದ್ರೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಮೋದಿ ಅವ್ರದ್ದು ವರ್ಚಸ್ಸು ಕಡಿಮೆ ಆಗಿದೆಯಾ, ಹವಾ ಕಡಿಮೆ ಆಗಿದೆಯಾ ಅಂತ ಭಾವನೆ ಇತ್ತೀಚಿನ ಚುನಾವಣಾ ಫಲಿತಾಂಶ ನೋಡಿದ್ರೆ ಕಾಣಿಸ್ತಾ ಇಲ್ಲ. ಈಗಾಗಲೇ ಹರಿಯಾಣದಲ್ಲಿ ಒಳ್ಳೆ ಬಹುಮತದೊಂದಿಗೆ, ಮಹಾರಾಷ್ಟ್ರ ಅಂತೂ ಸ್ವೀಪ್ ಮಾಡ್ಯಾರೆ. ಹಾಗಾಗಿ ಅವ್ರ ವರ್ಚಸ್ಸಿನ ಹೆಚ್ಚಿಗೆ ಆಗಿದ್ದು ವಿನಯ ಕಡಿಮೆ ಆಗಿಲ್ಲ. ಸ್ವತಃ ನಿನ್ನೆ ಚಿದಂಬರಂ ಹೇಳಿದರು, 232 ಮೋದಿ ಜೊತೆಗಿದ್ರೆ 303ರಲ್ಲಿದ್ದಂಗೆ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂತ ನಿನ್ನೆ ಚಿದಂಬರಂ ಹೇಳಿದರು. ಇದರ ಅರ್ಥ ಮೋದಿ ವರ್ಚಸ್ ಕಡಿಮೆ ಆಗಿಲ್ಲ, ವೈಯಕ್ತಿಕ ವರ್ಚಸ್ ಅವ್ರಿಗಿದ್ದೇ ಇದೆ. ಸರ್, ಇವಾಗ ಬೈ ಎಲೆಕ್ಷನ್ ಆದಮೇಲೆ ಏನು ಅನಿಸ್ತಾ ಇದೆ ನಿಮ್ಗೆ? ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ 3ಕ್ಕೂ 3 BJP ಬಂದಿಲ್ಲ. ಸೊ ಬೇರೆ ಕಡೆ ಬಂದು ಅಲ್ಲಿರೋ ಸ್ಪರ್ಧಿಗಳನ್ನ ನೋಡಿ ಹೋಟ್ ಹಾಕಿದ್ದಾರೆ. ಅಂದ್ರೆ ಮೊದಲೆಲ್ಲ ಏನೋ ಎಲೆಕ್ಷನ್ ಬಂತು ಅಂದ್ರೆ ಮೋದಿ ಅವ್ರನ್ನ ಬ್ರ್ಯಾಂಡ್ ಮಾಡ್ತಾ ಇದ್ರು. ಸೊ ಇವಾಗ ಯಾವ ಬ್ರ್ಯಾಂಡ್ ಕೂಡ ಮಾಡ್ತಾ ಇಲ್ಲ. ಅಂದ್ರೆ ಅಲ್ಲಿರೋರೇ ಕೂಡ ಒಂದು ಹವಾ ಇಲ್ವಾ, ಅಂದ್ರೆ ಹವಾ ಅವರು ಕಡಿಮೆ ಆಗ್ತಾ ಬರ್ತಾ ಇದೆಯಾ ಅಂತ. ಕರ್ನಾಟಕದ ಉಪಚುನಾವಣೆ ರಿಸಲ್ಟ್ ನೋಡಿದಾಗ ಆ ಥರದ ಅಭಿಪ್ರಾಯ ಬರೋದು ಸಹಜ. ಯಾವುದೇ ಉಪಚುನಾವಣೆ ಆಗಲಿ ಅಲ್ಲಿರ್ತಕ್ಕಂಥ ಸರ್ಕಾರದ ಒಂದು ಪ್ರಭಾವಕ್ಕೊಳಗಾಗುತ್ತೆ. ಹಿಂದೆ ಯಡಿಯೂರಪ್ಪನವರು 17 ಮಂದಿ ಉಪಚುನಾವಣೆ ನಡೆಸಿ 17 BJP ಪರ ಗೆದ್ದು ರೆಕಾರ್ಡ್ ಇದೆ. ಹಾಗಾಗಿ ಆಡಳಿತ ಪಕ್ಷ ಸರ್ಕಾರ ಯಾವುದಿರ್ತೈತಿ ಅವ್ರ ಪರವಾಗೇ ಬರುತ್ತೆ. ಆಮೇಲೆ ಕರ್ನಾಟಕದ ಸಾಕಷ್ಟು ಭಾಗ್ಯಗಳನ್ನು ಕೊಟ್ಟಾರೆ, ಕೊಡ್ತಾನೆ ಇದ್ದಾರೆ, ದಿನಾನೂ ಬರ್ತಾ ಇದ್ದಾವೆ ಭಾಗ್ಯಗಳು. ಆದ್ದರಿಂದ ಜನ ಕಾಂಗ್ರೆಸ್ನತ್ತ ಒಲವು ತೋರೋದಾಗಲಿ ಆಕರ್ಷಣ ಆಗಿರೋದಾಗಲಿ ಯಾವುದೇ ತಪ್ಪಿಲ್ಲ. ಬಟ್ ಈಗ ಈ ಥರ ಇರಬೇಕು. ಬಟ್ ಹಿಂಗೆ ರಾಜಕೀಯ ಅಂದಾಗ ಏರುಪೇರು ಇದ್ದೇ ಇರುತ್ತಲ್ಲ. ಈಗ ನಡೆಯುವ ಪಕ್ಷ ಅದು ಕರ್ನಾಟಕದಾಗ ಒಳ್ಳೆ ಬಹುಮತ ಇದೆ. ಅವ್ರಿಗೆ ಅಷ್ಟು ಬಹುಮತ ಇದ್ದರೆ ಅತ್ಯಂತ ಉತ್ತಮವಾದಂಥ ಆಡಳಿತ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಹಿಂದೆ ಇದೇ ನಮ್ಮ ಸಿದ್ದರಾಮಯ್ಯ ಭಾಳ ಉತ್ತಮವಾದಂಥ ಆಡಳಿತ ಕೊಟ್ಟಿದ್ರು 13ರಿಂದ 18ರವರೆಗೂ. ಆದ್ರೆ ಇವತ್ತು ಯಾಕೋ ಎಸ್ ಅಟ್ಟರ್ಲಿ ಫೇಡ್ 14 ಬಡ್ಜೆಟ್ ಕೊಟ್ಟಿನಿ ಅಂತಾರೆ. ನಂದು ಒಂದೇ ಪ್ರಶ್ನೆ, ಸ್ವಾಮಿ ನೀವೇ 14 ಬಡ್ಜೆಟ್ ಕೊಟ್ಟಿರಲ್ಲ, ಮತ್ತು BPL ಕಾರ್ಡ್ ಯಾಕೆ ಹೆಚ್ಚಿಗೆ ಅದು? BPL ಕಾರ್ಡ್ ಹೆಚ್ಚಾದ್ರೆ ಏನು ಅದರ ಅರ್ಥ? ಬಡತನ ಹೆಚ್ಚು ಮಾಡಿದ್ರೆ ನೀವು? ದಿಸ್ ಈಸ್ ದಿ ಕ್ವಶನ್ ಬಿಫೋರ್ ಹಿಮ್. ಅವರು ಅದನ್ನ ವಿಚಾರ ಮಾಡಬೇಕು. ಥ್ಯಾಂಕ್ ಯು. ಇನ್ನೊಂದು ಕ್ವಶನ್ ಏನಂದ್ರೆ, ಎಲ್ಲೋ ಒಂದ್ ಕಡೆ ಮೋದಿ ಅವ್ರದ್ದು ವರ್ಚಸ್ ಕಡಿಮೆ ಆಗ್ತಾ ಇದೆ ಅಂತ ಅನ್ಸೋದ್ರ ಜೊತೆಗೆ ಇನ್ನೊಂದೇನಂದ್ರೆ, ಇವಾಗ ಕಾಂಗ್ರೆಸ್ ಅವರು ಆರೋಪ ಮಾಡಿದ್ರು ಅಂದ್ರೆ BJP ಅವ್ರ ಮೇಲೆ ಏನಂದ್ರೆ EVM ಮಿಷಿನ್ ನ ಹ್ಯಾಕ್ ಮಾಡ್ತಾ ಇದ್ದಾರೆ ಅವರು ಗೆಲ್ಲೋದಕ್ಕೆ. ಇವಾಗ ಬೈ ಎಲೆಕ್ಷನ್ ಆದದನ್ನೇ ತಗೊಳ್ಳಿ ನೀವು, ಎಲ್ಲಿ ಬೇಡವೋ ಅಲ್ಲಿ ಬಿಟ್ಟಿದ್ದಾರೆ, ಎಲ್ಲ ಅವ್ರಿಗೆ ಬೇಕೋ ಅಲ್ಲಿ ಕೂಡ EVM ಮಿಷಿನ್ ಹ್ಯಾಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು? ಓಕೆ ಮೇಡಮ್, ಈಗ ಕಾಂಗ್ರೆಸ್ಸಿನ ಬಹುಪಾಲು ನಾಯಕರು ಸೋತ ನಂತರ ಈಗ ಕಂಟಿನ್ಯೂಸ್ ನೋಡ್ತಾ ಬಂದಿವಿ. ಹರಿಯಾಣದ್ದಾತು, ಮಹಾರಾಷ್ಟ್ರ ಆಯ್ತು, ಸೋತ್ ಕೂಡಲೇ EVM ಬರುತ್ತೆ ಅವ್ರಿಗೆ. ಗೆದ್ದಾಗ ಇದೇ ಕರ್ನಾಟಕ, ತೆಲಂಗಾಣ, ಜಾರ್ಖಂಡು ಅನೇಕ ರಾಜ್ಯಗಳಲ್ಲಿ ಅವರು ಇದೆಯಲ್ಲ ಆಡಳಿತ, ಅಲ್ಲಿ EVM ಸರಿ ಇದೆ. ಈಗ ಮೊನ್ನೆ 3 ಉಪಚುನಾವಣೆಯಲ್ಲಿ EVM ಸರಿ ಇದೆ. ಯಾವಾಗ ಮೋದಿ ಅಥವಾ ವಿರೋಧ ಪಕ್ಷಗಳು ಯಶಸ್ಸು ಕಂಡುಕೊಂಡು EVM ಇದು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಮಾನ್ಯ ದಿವಸ ಸುಪ್ರೀಂ ಕೋರ್ಟ್ ವರ್ಡಕ್ಟ್ ಕೂಡ ಕೊಟ್ಟಿದೆ. ಇದು 7 ರಾಜ್ಯಗಳನ್ನು ಉದ್ದೇಶಿಸಿ ಸುಪ್ರೀಂ ಕೋರ್ಟ್, ಅಲ್ಲೆಲ್ಲ ವಿರೋಧ ಪಕ್ಷ ಸರ್ಕಾರ. ನೋಡಿ, ನೀವು ಕೇರಳ ತೊಗೊಳ್ಳಿ, ತಮಿಳುನಾಡು ತೊಗೊಳ್ಳಿ, ತೆಲಂಗಾಣ ತೊಗೊಳ್ಳಿ, ಆಂಧ್ರ ತೊಗೊಳ್ಳಿ, ಕರ್ನಾಟಕ ತೊಗೊಳ್ಳಿ, ಇಲ್ಲೆಲ್ಲ ವಿರೋಧ ಪಕ್ಷದ ಆಡಳಿತಗಳಿದ್ದಾವೆ. ಹಾಗಾಗಿ EVM ಅನ್ನೋದು ನಿನ್ನೆ ಚಿದಂಬರಂ ಈ ವಿಚಾರ ಕೂಡ ಹಂಚಿಕೊಂಡ್ರು. ಅವರು EVM ಬಗ್ಗೆ ದೋಷ ಹೇಳೋದಷ್ಟು ಸಮರ್ಪಕವಲ್ಲ. ಯಾಕಂದ್ರೆ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ದರು. ಮನಮೋಹನ್ ಸಿಂಗ್ ಇದ್ದಾಗ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನು ಅದು ಭಾಳಷ್ಟು ಪ್ರಯೋಗಗಳು ಮಾಡಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದರು. ಆಮೇಲೆ ಮತ್ತೊಂದು ಹೇಳ್ತಾರೆ, EVM ಕೆನಾಟ್ ಬಿ ಹ್ಯಾಕಡ್ ಅಂತ. ಯಾಕಂದರೆ ಯಾವುದೇ ನೆಟ್ವರ್ಕ್ ಇಲ್ಲದೆ ಇದ್ದಂಥದ್ದು EVM. ಅಲ್ಲೇನೂ ನೆಟ್ವರ್ಕ್ ಇಲ್ಲ. ಈಗ ನಮ್ಮ ಮೊಬೈಲಿನ ನೆಟ್ವರ್ಕ್ ಇದೆ, ಇದನ್ನ ಹ್ಯಾಕ್ ಮಾಡ್ಬೋದು. EVM ಹಂಗಲ್ಲ. ಆದ್ದರಿಂದ ಯಾರ ಕೈಲಾಗಲ್ಲ. ಇದು ಪ್ರೂವ್ ಆಗಿದೆ. ಅನೇಕ ಸಾರಿ ಎಲೆಕ್ಷನ್ ಕಮಿಷನ್ ಕೂಡ ಚಾಲೆಂಜ್ ಮಾಡಿ ಕರೆದಿದೆ. ಬನ್ನಿಯಪ್ಪ ಪ್ರೂವ್ ಮಾಡಿ ಅಂದರೆ ಯಾರೂ ಹೋಗಲ್ಲ. ಯಾಕಂದ್ರೆ ಇಟ್ ಕೆನಾಟ್ ಬಿ ಪ್ರೂವ್ಡ್. ಆದ್ದರಿಂದ ಕೇವಲ
ರಾಜಕೀಯ ದ್ವೇಷ ಇವೆಲ್ಲ ಇದೇ ಅಷ್ಟೇ ಉದ್ದೇಶ. ಸೋತ ನಂತರ ಒಪ್ಕೊಳ್ಬೇಕು. ನೋಡಿ, ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾನೆ, ಎಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ದಾನೆ. ನಾನು ಸೋತಲ್ಲೇ ಹುಡುಕ್ತೇನೆ, ಆ ಸ್ಪಿರಿಟ್ ಇರಬೇಕು ನಮ್ಮಲ್ಲಿ. ಈಗ ನೋಡಿ, ನನಗೇನು ಅವ್ರು ಬಂದು ಅಲ್ಲ ಬಳಗ ಅಲ್ಲ, ಸುಮ್ಮನೆ ಜಸ್ಟ್ ರೆಡ್ ಇಟ್ ಇನ್ ದಿ ನ್ಯೂಸ್ ಪೇಪರ್. ನಾನು ಎಲ್ಲಿ ಕಳ್ಕೊಂಡಿನಿ ಅಲ್ಲೇ ಗೆಲ್ತೀನಿ, ಅಲ್ಲೇ ಹುಡುಕ್ತೀನಿ, ಅವ್ರಿಗೆ ಮಾಡ್ತೀನಿ. ಈ ಸ್ಪಿರಿಟ್ ನಮ್ಮ ನಾಯಕರಲ್ಲಿ ಬಂದರೆ ಒಳ್ಳೆಯದು. ಈಗ ಬರೀ ದ್ವೇಷ ರಾಜಕೀಯ. ಓಕೆ ಮೇಡಮ್. ಬೀಟ್ ಪ್ಲಸ್ ಕರ್ನಾಟಕ.